ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಉದುರಾಗಿ ಎಗ್ ರೈಸು ಏನು ಹಾಕಿದ್ದೀನಿ, ಇದರಲ್ಲಿ ರೆಸಿಪಿ ಏನೇನು ಬಳಸಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಬನ್ನಿ, ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ. ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ವಿಡಿಯೋ ಫುಲ್ಲು ಏನೇನು ಬಳಸ್ತಾ ಇರೋದು, ಏನೇನು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೋತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಎಗ್ ರೈಸ್ ಅಂತ ವಿಡಿಯೋ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಅನ್ನ ಮಾಡ್ಕೊಂಡಿದ್ದು ಕುಕ್ಕರಲ್ಲಿ, ಒಂದು ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಒಂದು 4-5 ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಕಟ್ ಮಾಡಿಲ್ಲ, ಆಮೇಲೆ ಕಟ್ ಮಾಡಿ ತಗೊತೀನಿ. ಮತ್ತು 5 ಮೊಟ್ಟೆ ತಗೊಂಡಿದ್ದೀನಿ, ಮತ್ತು ಬೇಯಿಸಿರುವಂಥ ಅನ್ನ. ಬನ್ನಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಈರುಳ್ಳಿನ ಹಾಕ್ಕೊತೀನಿ. ನಾನು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ತಿದ್ದೆ ಈರುಳ್ಳಿ. ನನ್ನ ಮಗಳು ಒಂದರಲ್ಲಿ 2 ಪೀಸು ಚಿಕ್ಕದಾಗಿ ಕಟ್ ಮಾಡೋಳೆ. ನಾನು ಯಾವಾಗಲೂ ಉದ್ದುದ್ದಾಗಿ ಕಟ್ ಮಾಡ್ತೀನಿ. ಉದ್ದುದ್ದಾಗಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ನನಗೆ. ಅದಕ್ಕೋಸ್ಕರ ನಮ್ಮ ಮಗಳು ಕಟ್ ಮಾಡೋಕ್ಕೆ ಹೇಳಿದ್ದು. ಒಂದರಲ್ಲಿ 2 ಅಂದರೆ ಸ್ವಲ್ಪ ಚಿಕ್ಕ ಸೈಜು ಈರುಳ್ಳಿ ಕಟ್ ಮಾಡಿರುವಂಥದ್ದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಕರಿಬೇವು ಅಂದರೆ ಸ್ವಲ್ಪ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆಗುವವರೆಗೂ ಬೇಯಿಸ್ಕೊಳ್ಬೇಕು. ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ, ಫ್ರೈನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ತುಂಬ ಬ್ರೌನ್ ಆಗಿಲ್ಲ. ಬ್ರೌನ್ ಕಲರ್ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಂಗೆ ಸಿಗ್ತಾ ಇರುತ್ತಲ್ಲ, ತಿನ್ನೋಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಲರ್ ಬರುವವರೆಗೂ ಫ್ರೈನ ಮಾಡ್ಕೊತೀನಿ ನಾನು. ಇವಾಗ ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ ಅಲ್ವಾ. ಕಟ್ ಮಾಡಿರುವಂಥ ಒಂದು ಟೊಮಾಟೊ, ಟೊಮಾಟೊನ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೈನ ಮಾಡ್ಕೊತೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ನಾನು ಅನ್ನದಲ್ಲಿ ಉಪ್ಪು ಹಾಕಿರೋದು, ಹಾಗಾಗಿಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಉಪ್ಪು ಯಾಕೆ ಕಡಿಮೆ ಹಾಕ್ಕೊಂಡಿದ್ದೀನಿ ಅಂದರೆ ಅನ್ನದಲ್ಲಿ ಉಪ್ಪಿದೆ ಅಲ್ವಾ, ಹಾಗಾಗಿಬಿಟ್ಟು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಜೊತೆ ಒಂಚೂರು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಇವಾಗ ಮೊಟ್ಟೆನ ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ, ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಕೊತೀನಿ ನಾನಿಲ್ಲಿ ಬಳಸ್ತಾ ಇರೋದು 5 ಮೊಟ್ಟೆ. ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಒಟ್ಟಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೋಬೋದು. ನಾನು ಒಂದೊಂದಾಗಿ ಒಡ್ಕೊತಾ ಇದ್ದೀನಿ. ನೋಡಿ, 5 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಮೆಣಸಿನ್ಕಾಯಿ ಬಳಸಿದ್ದೀನಿ ಅಲ್ವಾ, ಆದರೂ ನಾನು ಸ್ವಲ್ಪ ನೋಡಿ ಇಷ್ಟು ಖಾರದ ಪೌಡ್ರ್ ಅಂದರೆ ಮಸಾಲೆ ಖಾರದ ಪೌಡ್ರು ಬಳಸ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮಸಾಲೆ, ಚೂರು
ಮಸಾಲ ಹಾಕೋತಾ ಇದ್ದೀನಿ. ಇವಾಗ ಫುಲ್ ಇದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ. ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ, ಮಸಾಲೆ ಮತ್ತು ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೊಟ್ಟೆ ಇದೆ ಅಲ್ವಾ, ಇದು ಉದುರಾಗಿ ಆಗಬೇಕು. ಅಂದರೆ ಎಲ್ಲ ಬಿಟ್ಕೊಬಿಡಬೇಕು. ಬುರ್ಜಿ ಥರ ಆದರೆ ಆವಾಗ ಎಗ್ ರೈಸ್ ಮಾಡೋಕ್ಕೆ ಸರಿ ಇರುತ್ತೆ. ತಳ ಹಿಡಿತಾ ಇದೆ ಅಲ್ವಾ, ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ ಈ ಥರ ಉದುರಾಗಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ ಇವಾಗ ಅಂಟ್ತಾ ಇಲ್ಲ, ಉದುರಾಗಿ ಆಗಿದೆ. ಇವಾಗ ಬೇಯಿಸಿರುವಂಥ ಅನ್ನನ ಹಾಕೋತೀನಿ. ಇವಾಗ ಬೇಯಿಸಿರುವಂಥ ಅನ್ನನ ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ. ಇವಾಗ ಅನ್ನ ಹಾಕ್ಕೊಂಡಿದ್ದೇವಲ್ವ, ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ, ಇದಕ್ಕೆ ಬೇಕಂದರೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಎಲ್ಲ ಹಾಕೋಬೇಕು. ನೋಡಿ ಹೇಗಿದೆ ಎಗ್ ರೈಸ್ ಕಲಿಸ್ತಾ ಇದ್ದೀನಿ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸನ್ನು ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಉದುರಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ತಿನ್ನಕ್ಕೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಉದುರಾಗಿ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೇವಲ್ಲ, ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಾಗಿದೆ. ಬನ್ನಿ ಸ್ನೇಹಿತರೆ, ಎಗ್ ರೈಸ್ ತಿನ್ನೋಣ. ಒಂದು ಕಡೆ ಮೈಸೂರು ಪಾಕ್ ತಗೊಂಡಿದ್ದೀನಿ, ಸ್ವಲ್ಪ ಸ್ವೀಟಾಗಿ. ಫಸ್ಟು ಸ್ವಲ್ಪ ಸ್ವೀಟಾಗಿ ಮೈಸೂರು ಪಾಕ್ ತಿಂತೀನಿ ಸ್ನೇಹಿತರೆ, ಮತ್ತು ಆಮೇಲೆ ಎಗ್ ರೈಸ್ ತಿನ್ನೋಣ. ಬನ್ನಿ ಎಲ್ಲರೂ ಎಗ್ ರೈಸ್ ತಿನ್ನೋಣ. ಹೊಟ್ಟೆ ಇತ್ತು, ಹಸಿತಾ ಇತ್ತು, ಹಂಗೂ ಎಗ್ ರೈಸ್ ಮಾಡು ಅಂದು ಮಕ್ಕಳು. ಹಾಗಾಗಿಬಿಟ್ಟು ಎಗ್ ರೈಸನ್ನ ಮಾಡಿದ್ದೀನಿ. ಟೇಸ್ಟಾಗಿ ಆಗಿದೆ. ಬನ್ನಿ ಸ್ನೇಹಿತರೆ, ನೀವು ಎಗ್ ರೈಸು ಮೈಸೂರು ಪಾಕ್ ತಿನ್ನೋಣ. ನೋಡಿ ಸ್ನೇಹಿತರೆ, ಎಗ್ ರೈಸ್ ರೆಡಿ ಆಗಿದೆ ಅಲ್ವಾ. ಇವಾಗ ಮಕ್ಕಳಿಗೆ ಹಾಕ್ಕೊಡ್ತೀನಿ. ತಗೋ ಎಗ್ ರೈಸ್ ತಿನ್ನೋ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಎಗ್ ರೈಸು. ತಿನ್ನೋಣ ಇವಾಗ. ಬಿಸಿ ಬಿಸಿಯಾಗಿ ಸೂಪರಾಗಿದೆ. ತಿಂತಾಯಿದ್ರೆ ಒನ್ ಮೋರ್ ಸೂಪರಾಗಿರುತ್ತೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಗ್ ರೈಸ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಎಗ್ ರೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಂಟನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.